ಈ ಒಂದು ಬಿಲ್ ಮೂಲಕ ಈ ಡ್ರಾಫ್ಟ್ ಏನು ಮಾಡಿದ್ದಾರೆ ಇದರಲ್ಲಿ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರ. ಆದರೆ ಪ್ರಜಾಪ್ರಭುತ್ವದ ಕೊಲೆಯನ್ನ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ, ನಾವು ಈ ರೀತಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಸುಪ್ರೀಂ ಕೋರ್ಟ್ನಲ್ಲಿ ಸೆಕ್ಷನ್ 66A ಒಂದು ಜಡ್ಜ್ಮೆಂಟ್, ಒಂದು ರೀಸೆಂಟಾಗಿ ನಡೆದಿರ್ತಕ್ಕಂಥ ಜಡ್ಜ್ಮೆಂಟ್ ಇದು, ನಾಟ್ ಟೂ ಲಾಂಗ್ ಅಗೋ. ಜಸ್ಟ್ ಸಣ್ಣದಾಗಿ ಓದ್ಬಿಡ್ತೀನಿ. ಇನ್ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ದ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಸೆಕ್ಷನ್ 66A ಆಫ್ ದ IT Act because it was vague, overboard, prone to misuse and creating a chilling effect. Every single defect the Supreme Court warned about is present in this bill, plus harsher punishments. This law will not survive judicial scrutiny. ಅಂದರೆ ಇದನ್ನ ಸದನದ ಒಳಗಡೆ ಇವತ್ತು ಈ ಬಿಲ್ಲನ್ನ ಏನು ಮಂಡಿಸಿದ್ದಾರೆ, ಇದನ್ನ ಜಾರಿಗೆ ತಗೊಂಡೋಗ್ತಕ್ಕಂಥದ್ದಕ್ಕೆ ಸರ್ಕಾರ ಬಹುಶಃ ಈಗಾಗಲೇ ಸಿದ್ಧತೆಗಳನ್ನ ಏನು ಮಾಡ್ಕೊಂಡಿದ್ದಾರೆ. ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರೂ ಕೂಡ ಇದನ್ನ ಸದನದ ಒಳಗಡೆ ವಿರೋಧಿಸ್ತೀವಿ. ಮೊದಲನೇ ವಿಚಾರ. ಎರಡನೇ ಅಂಶ, ಈಗ ಸುಪ್ರೀಂ ಕೋರ್ಟ್ನ ಈ 66A ಜಡ್ಜ್ಮೆಂಟ್ನ ಈಗ ತಾನೇ ನಿಮ್ಮ ಮುಂದೆ ನಾನೇನು ಓದಿ ಹೇಳಿದ್ದೀನಿ. ಕಾನೂನಾತ್ಮಕವಾಗಿ ನಮಗೆ ಎಲ್ಲ ರೀತಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಕಾನೂನಿನ ಪರಿಮಿತಿಯಲ್ಲಿ ನಮಗೆ ಅವಕಾಶಗಳಿದೆ. ಅದನ್ನು ಕೂಡ ನಾವು ದಿಟ್ಟವಾದಂಥ ಒಂದು ಹೆಜ್ಜೆ ಇಡ್ತಕ್ಕಂಥ ನಿರ್ಧಾರ ಮಾಡಿದ್ದೀವಿ. ಬಹುಶಃ ಇಲ್ಲಿ ನಿಮಗೆ ಗೊತ್ತಿದೆ, ಹಿಂದೆ IPC ಸೆಕ್ಷನ್ ಇತ್ತು. ಈಗ ಅದನ್ನು 2023 ಪಾರ್ಲಿಮೆಂಟ್ ಬಿಲ್ಲಲ್ಲಿ BNSಗೆ, ಅಂದರೆ ನಿಮಗೆ ಅವಕಾಶ ಇದೆ ಇಂಥ ವಿಚಾರಗಳಲ್ಲಿ. ನಿಮಗೆ BNS ಎದುರುಗಡೆ ಹೋದಂಥ ಸಂದರ್ಭದಲ್ಲಿ ಇದನ್ನು ಅಡ್ರೆಸ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿ ಅವಕಾಶ ಇದ್ದ ಮೇಲೆ ಯಾಕೆ ನೀವು ಇಷ್ಟು ಇಂಥ ಬಿಲ್ಲನ್ನು, ಇಂಥ ಕ್ಲಾಸ್ಗಳನ್ನ ನೀವು ಅಪ್ಲೈ ಮಾಡಿ ನಮ್ಮೆಲ್ಲರನ್ನೂ ಕಟ್ಟಾಕ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಯಾಕೆ ಈ ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಅಂಶ. ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದಾಗ ಮಾನ್ಯ ಗೃಹ ಸಚಿವರು ಮೇಲ್ನೋಟಕ್ಕೆ ಈ ವಿಧೇಯಕವನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡುಬರ್ತಕ್ಕಂಥ ಅಂಶ ಆದರೂ ಕೂಡ ಬಹುಶಃ ಈ ಒಂದು ಬಿಲ್ಲಿನ ಡ್ರಾಫ್ಟ್ ಇವತ್ತು ನಾವೇನು ಓದ್ತಾ ಇದ್ದೇವೆ ನಿಮ್ಮ ಮುಂದೆ, ಇದು ಯಾವುದೋ ಒಂದು ಔಟ್ಸೋರ್ಸ್ ವ್ಯಕ್ತಿಗೆ ಕೊಟ್ಟು ಮಾಡಿಸಿರ್ತಕ್ಕಂಥ ಸಂಶಯ ನಮ್ಮೆಲ್ಲರನ್ನೂ ಕೂಡ ಕಾಣ್ತಾ ಇದೆ. ಯಾಕೆಂದರೆ ನನ್ನ ಅನಿಸಿಕೆ ನೋಡಿ ಸರ್, ಇಷ್ಟು ಕಠಿಣವಾಗಿ, ಇಷ್ಟು ಬ್ಲಂಟಾಗೆ ಈ ಡ್ರಾಫ್ಟನ್ನ ಈ ಬಿಲ್ ಮೂಲಕ ನಮ್ಮ ಮೇಲೆ ಜಾರಿಗೊಳಿಸೋಕೆ ಹೊರಟಿದ್ದಾರೆ. ಮಾನ್ಯ ಗೃಹ ಸಚಿವರಿಗೆ ಈ ವಿಚಾರ ಗೊತ್ತಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅವ್ರಿಗೆ ಬಹುತೇಕ ಸಾಕಷ್ಟು ವಿಚಾರಗಳು ಗೊತ್ತಿರಲಿಕ್ಕಿಲ್ಲ, ಈ ವಿಚಾರನೂ ಅವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.